ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಮೊದಲನೇದಾಗಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಾನು ಊರಲ್ಲಿದ್ದಿದ್ರೆ ನಂದು ಸೆಟ್ ಎಲ್ಲ ಇತ್ತು. ಮಥುರಾಗೆ ಹೋದಾಗ ಎಲ್ಲದನ್ನು ತೊಗೊಂಬಂದಿದ್ದೆ. ಕೃಷ್ಣ ಆಗಿರ್ಬೋದು, ಜೋಕಾಲಿ ಆಗಿರ್ಬೋದು, ಪುಟಾಣಿ ಕೃಷ್ಣಗಳು ಎಲ್ಲದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೆ. ಬಟ್ ಇಲ್ಲಿರೋದ್ರಿಂದ ಏನು ಮಾಡೋದು, ಜೊತೆಗೆ ಇವನಿಗೂ ಕೃಷ್ಣ ಕಾಸ್ಟ್ಯೂಮ್ ಹಾಕೋಣ ಅಂತ ಅನ್ಕೊತಾ ಇದ್ದೆ. ಬಟ್ ಕೂದಲು ಇಲ್ಲ, ಏನಿಲ್ಲ, ಇಲ್ಲಿ ಹಾಕೋಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅದನ್ನು ತಂದಿರಲಿಲ್ಲ. ನೀವು ನನ್ನ ಶಾರ್ಟ್ಸಲ್ಲಿ ನೋಡಿರ್ತೀರಾ, ನಾನು ಅಲ್ಲಿರೋವಾಗ್ಲೇ ಇವನಿಗೆ ಅಂದರೆ ಮುಡಿ ಕೊಡೋಕ್ಕಿಂತ ಮುಂಚೆನೇ ಕೃಷ್ಣನ್ ಡ್ರೆಸ್ ಹಾಕಿ ಫೋಟೋಸನ್ನೆಲ್ಲ ತೆಗೆದಿದ್ದೆ. ಸೊ ಸದ್ಯಕ್ಕೆ ಅದನ್ನೇ ಪೋಸ್ಟ್ ಮಾಡಿದ್ದೀನಿ. ಜೊತೆಗೆ ಪೂಜೆನೂ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲಿ ಇವನನ್ನು ರೆಡಿ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿದ್ದಿದ್ರೆ ಮಾಡ್ತಾ ಇದ್ದೆ. ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಹೀಗೆ ಗೂಗಲಲ್ಲಿ ಸರ್ಚ್ ಮಾಡಿದೆ. ನಮ್ಮ ಮನೆ ಹತ್ರನೇ ಅಂದರೆ ಜಸ್ಟ್ ಒಂದು 2 ಸ್ಟಾಪ್ಸಲ್ಲೇ ಇಸ್ಕಾನ್ ಟೆಂಪಲ್ ಇದೆ. ಅಲ್ಲಿಗೆ ಯಾಕೆ ಹೋಗಬಾರ್ದು ಅಂತ ಅಂದ್ಕೊಂಡು, ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಇದು. ಇವತ್ತೆಲ್ಲ ರೆಸ್ಟ್ ಮಾಡಿಕೊಂಡು ನಾಳೆ ಎಲ್ಲಾದರೂ ಆಚೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದು. ಬಟ್ ಇವತ್ತು ಜನ್ಮಾಷ್ಟಮಿ ಇರೋದ್ರಿಂದ ನಮಗೆ ಹಿಂದೂಗಳಿಗೆ ಒಂದು ಸೆಂಟಿಮೆಂಟ್ ಇರುತ್ತಲ್ವ, ಯಾವುದಾದ್ರೂ ಹಬ್ಬ ಅಂದರೆ ಅದಕ್ಕೆ ರಿಲೇಟೆಡ್ ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಸಮಾಧಾನ. ಸೊ ಜನ್ಮಾಷ್ಟಮಿ ಆಗಿರೋದ್ರಿಂದ ಇದ್ದೇ ಇರುತ್ತೆ ಎಲ್ಲ ಕಡೆನೂ, ನೋಡೋಣ ಅಂತ ಹೇಳಿ ಸರ್ಚ್ ಮಾಡಿದ್ವಿ, ಸಿಕ್ತು. ಹಾಗಾಗಿ ಇವಾಗ ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ. ಎಕ್ಸಾಕ್ಟ್ 2 ಇಯರ್ಸ್ ಬ್ಯಾಕ್ ನಾವು ಇದೇ ಟೈಮ್ಗೆ ಮಥುರಾದಲ್ಲಿದ್ವಿ. ಅಲ್ಲಿ ಕೃಷ್ಣನ ರಿಲೇಟೆಡ್ ಪ್ಲೇಸ್ಗಳೆಲ್ಲದನ್ನು ನೋಡಿಕೊಂಡು ದರ್ಶನವನ್ನು ಮಾಡ್ಕೊಂಡು ಬಂದಿದ್ವಿ. ಆವಾಗ ಈ ಮುದ್ದು ಕೃಷ್ಣ ಇನ್ನೂ ಹುಟ್ಟಿರಲಿಲ್ಲ. ಇವಾಗ ಇವನು ಹುಟ್ಟಿದ ಮೇಲೆ ಫಸ್ಟ್ ಜನ್ಮಾಷ್ಟಮಿ ಅಲ್ಲ, ಇದು ಸೆಕೆಂಡು. ಅವಾಗ ಅಂದರೆ 3 ಮಂತ್ಸ್ ಇತ್ತು ಇವನಿಗೆ. ಜಸ್ಟ್ ಸಿಂಪಲ್ ಆಗಿ ಒಂದು ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಫೋಟೋಸ್ ತೆಗೆದಿದ್ದೆ. ಇವಾಗ ಆಚೆ ಕಡೆ ಎಲ್ಲ ಎತ್ಕೊಂಡು ಓಡಾಡೋಗಿರೋವಾಗ ದೇವಸ್ಥಾನಗಳಿಗೆಲ್ಲ ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಇವನ ಸಲುವಾಗಿ ಕೃಷ್ಣನ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ನಾರ್ಮಲ್ ಆಗಿ ಬ್ಯಾಂಗ್ಳೂರಲ್ಲೆಲ್ಲ ಇಸ್ಕಾನ್ ಯಾವ ರೀತಿ ಇರುತ್ತೆ ಅಂತ ನಾವೆಲ್ಲರೂ ನೋಡಿರ್ತೀವಿ. ಇಲ್ಲಿ ಇಸ್ಕಾನ್ಗಳು ಯಾವ ರೀತಿ ಇರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ಕೂಡ ಇದೆ. ಹಾಗಾಗಿ ಸ್ವೀಡನಲ್ಲಿ ಇಸ್ಕಾನ್ ಟೆಂಪಲ್ ಯಾವ ರೀತಿ ಇದೆ ಅನ್ನೋದನ್ನ ಹೋಗಿ ನೋಡ್ಕೊಂಬರೋಣ. ಈಗ ಬಸ್ ಸ್ಟಾಪ್ಗೆ ಬಂದು ನಿಂತಿದ್ದೀವಿ. ನಾರ್ಮಲ್ ಆಗಿ ಆ ಬಸ್ ಸ್ಟಾಪಿಂದ ಆ ಡೈರೆಕ್ಷನಲ್ಲಿ ಹೋಗ್ತಾ ಇದ್ವಿ. ಇವತ್ತು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ ಫಾರ್ ದ ಫಸ್ಟ್ ಟೈಮ್. ರೂಟ್ ಎಲ್ಲ ಹೇಗಿರುತ್ತೆ ಅಂತ ನಾವು ಇವತ್ತೇನೆ ನೋಡಬೇಕಾಗಿರೋದು. ಇನ್ನೇನು ಬಸ್ ಬರುತ್ತೆ ನೋಡಿ. ಕರ್ಕೊಂಬಂದು ನಮ್ಮನ್ನು ಎಲ್ಲಿ ಇಳಿಸಿದ್ದಾರೆ ಅಂತ ಈ ಕಾಡಿನ ಮಧ್ಯದಲ್ಲಿ ತೊಗೊಂಬಂದು ಇಳಿಸಿದ್ದಾರೆ. ಯಾವ ಕಡೆ ನೋಡಿದ್ರೂ ಒಂದು ಬಸ್ ಸ್ಟಾಪ್ ಕಾಣಿಸ್ತಾ ಇಲ್ಲ. ಟೆಂಪಲ್ಗೆ ಹೋಗಬೇಕಂದ್ರೆ ಇಲ್ಲಿ ಕಾಣಿಸ್ತಾ ಇರೋ ರೂಟಲ್ಲಿ ನಡ್ಕೊಂಡು ಹೋಗಬೇಕು. ಒಂದು 750 ಮೀಟರ್ಸ್ವರೆಗೂ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಏನೋ ಸೌಂಡ್ ಆಯಿತು. ಏನು ಅಂತ ನೋಡಿದ್ರೆ ಒಂದಷ್ಟು ಜನ ಮಕ್ಕಳು ಕುದುರೆ ಮೇಲೆ ಬರ್ತಾಯಿದ್ರು. ನಾನು ಸ್ಟ್ರೈಟಾಗಿ ಹೋಗ್ತಾರೆ ಅಂತ ಅಂದ್ಕೊಂಡೆ. ಬಟ್ ಇವರು ನಾವಿರೋ ಕಡೆನೇ ಬರ್ತಾಯಿದ್ರು. ಅಲ್ಲಿರೋ ಮಕ್ಕಳೆಲ್ಲ ಎಷ್ಟು ಚಿಕ್ಕೋರು ಅಂದರೆ ಒಂದು 14 ಇಯರ್ಸಿಂದ 16 ಇಯರ್ಸ್ ಇರ್ಬೋದು. ಎಷ್ಟು ಧೈರ್ಯವಾಗಿ ಅಷ್ಟು ದೊಡ್ಡ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಟ್ರೈನಿಂಗ್ ತೊಗೊತಾ ಇದ್ದಾರೆ ಅನ್ನೋದು ಅರ್ಥ ಆಯಿತು. ಯಾಕೆಂದರೆ ಎಲ್ಲರೂ ಜಾಕೆಟ್ಸ್ ಮತ್ತು ಹೆಲ್ಮೆಟ್ಸನ್ನು ಹಾಕ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಇವರು ಟ್ರೈನಿಂಗನ್ನು ತೊಗೊಳ್ತಾ ಇರೋರು ಅಂತಾನೆ. ಅದು ಓಡಿದ್ದನ್ನು ನೋಡಿ ನನ್ನ ಮಕ್ಕಳಂತೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂದರೆ ಆ ಕುದುರೆಗಳನ್ನು ನೋಡಿ ಫುಲ್ಲು ಖುಷಿ ಆಗೋಯ್ತು ಅವರಿಗೆ. ಈಗ ಟೆಂಪಲ್ ಹತ್ರ ಬಂದಿದ್ದೀವಿ. ಶ್ರೀಕೃಷ್ಣ ಜನ್ಮಾಷ್ಟಮಿ 2025. ನಮ್ಮ ಕೃಷ್ಣ ಜನ್ಮಾಷ್ಟಮಿ ಕೂಡ ಈ ವರ್ಷ ಇಲ್ಲಿ ನಡೀತಾ ಇದೆ. ಸೊ ಗೇಟ್ ಇದೆ ಟೆಂಪಲ್ಗೆ. ಗೇಟನ್ನು ಓಪನ್ ಮಾಡಿಕೊಂಡು ಹೋಗೋಣ. ಆರ್ಚ್ ಥರ ಎಲ್ಲದನ್ನು ಮಾಡಿದ್ದಾರೆ. ಡೆಕೋರೇಷನ್ ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಡಿಫ್ರೆಂಟ್ ಆಗಿರೋ ಮರಗಳನ್ನೆಲ್ಲ ಬೆಳೆಸಿದ್ದಾರೆ ನೋಡಿ. ನಾವು ಬಂದಿರೋದು ನ್ಯೂ ರಾಧಾಕೃಷ್ಣ ಇಸ್ಕಾನ್ ಟೆಂಪಲ್. ಇದು 1976ಇಂದ ಇದೆ. ಹಾಗೆ ಡೈಲಿ 4:30ಇಂದ 8 o'clockವರೆಗೂ ಓಪನ್ ಇರುತ್ತೆ ಅಂತ ಸ್ವಲ್ಪ ಇನ್ಫಾರ್ಮೇಷನನ್ನು ಅಲ್ಲಿ ಹಾಕಿದ್ದಾರೆ. ತುಂಬಾ ದೊಡ್ಡದಾಗಿರುವಂಥ ಜಾಗ. ಎಲ್ಲಿ ನೋಡಿದ್ರೂ ಗ್ರೀನರಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಮೊದಲಿಗೆ ಈ ಗಿಡಗಳನ್ನು ನೋಡಿ ತುಳಸಿ ಗಿಡಗಳು ಅಂತ ಅಂದ್ಕೊಂಡ್ಬಿಟ್ಟೆ. ನೋಡೋದಕ್ಕೆ ಸಡನ್ ಆಗಿ ಹಾಗೆ ಕಾಣಿಸಿದ್ದು ನನಗೆ. ಆಮೇಲೆ ಗೊತ್ತಾಯಿತು ಅದು ತುಳಸಿ ಗಿಡ ಅಲ್ಲ, ಬಟ್ ಅದೇ ಥರ ಕಾಣಿಸೋ ಅಂಥ ಬೇರೆ ಗಿಡಗಳು ಅಂತ. ಹಾಗೆ ಅಲ್ಲಿ ಆ್ಯಪಲ್ ಮರಗಳನ್ನ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಫಸ್ಟ್ ಟೈಮ್ ನಾನು ಡೈರೆಕ್ಟಾಗಿ ಆ್ಯಪಲ್ ಈ ರೀತಿ ಮರದಲ್ಲಿರೋದನ್ನು ನೋಡ್ತಾ ಇರೋದು. ಯಾವಾಗಲೂ ಊರಲ್ಲಿ ಪರ್ಚೇಸ್ ಮಾಡ್ಕೊಂಡು ತಿಂದಿದ್ದೇ ಆಯಿತು. ಕೆಳಗಡೆ ಬಿದ್ದಿರೋ ಹಣ್ಣುಗಳನ್ನು ಈ ಹುಡುಗಿ ಎತ್ಕೊಳ್ತಾ ಇದ್ಲು. ನನಗೂ ಆಸೆ ಆಯಿತು ಒಂದು ಕಿತ್ಕೊಳ್ಳೋಣ ಅಂತ. ಬಟ್ ನನ್ನ ಹಸ್ಬೆಂಡು ಬೇಡ ಅವ್ರು ಏನಾದರೂ ಅಂದ್ಕೊಳ್ತಾರೆ ಅಂತ ಅಂದರು. ಹಾಗಾಗಿ ಸುಮ್ಮನೆ ಆಸೆ ತೀರಿಸ್ಕೊಳ್ಳೋಕ್ಕೆ ಹಿಂಗೆ ಮುಟ್ಬಿಟ್ಟು ಸುಮ್ಮನೆ ಆದೆ. ಇವರು ಕೂಡ ಜನ್ಮಾಷ್ಟಮಿನ ತುಂಬ ಜೋರಾಗಿ ಆಚರಣೆ ಮಾಡ್ತಾರೆ ಅಂತ ಅನಿಸುತ್ತೆ.
ಕೂತ್ಕೊಳ್ಳೋದಕ್ಕೆಲ್ಲ ಟೇಬಲ್ಸನ್ನು ಹಾಕಿದ್ರು. ಹಾಗೆ ಪ್ರಸಾದಕ್ಕೆ ವೆಜಿಟೇಬಲ್ಸ್ನೆಲ್ಲ ಹೆಚ್ಕೊಳ್ತಾ ಇದ್ರು. ಸೊ ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲೆಲ್ಲ ಫುಲ್ಲು ಗ್ರೀನರಿ. ಇಸ್ಕಾನ್ ಅಂತ ಬೋರ್ಡ್ ಇದೆ, ನ್ಯೂ ರಾಧಾಕೃಷ್ಣ ಅಂತ, ಅದು ರಾಧಾಕುಂಡ ಅಂತ ಕೂಡ ಬರೆದಿದ್ದಾರೆ ಅಲ್ಲಿ. ಹಾಗೆಯೇ ದೇವಸ್ಥಾನದ ಎಂಟ್ರೆನ್ಸ್ನಲ್ಲಿ ಭಗವದ್ಗೀತೆಯ ವಿಶ್ವರೂಪ ದರ್ಶನದ ಫೋಟೋವನ್ನು ಹಾಕಿದ್ದಾರೆ ಇಲ್ಲಿ. ಅದನ್ನು ನೋಡಿಕೊಂಡು ದೇವಸ್ಥಾನದ ಒಳಗಡೆ ಬಂದ್ವಿ. ಪೂರ್ತಿ ದೇವಸ್ಥಾನ ಮರದಿಂದನೇ ಮಾಡಿರೋದು. ಇಲ್ಲಿ ಮನೆಗಳು ಯಾವ ರೀತಿ ಇರ್ತವೋ ಅದೇ ರೀತಿನಲ್ಲೇ ಇದೆ. ಇನ್ನು ಅಲ್ಲಲ್ಲಿ ಕೃಷ್ಣನ ಲೀಲೆಗಳನ್ನು ತೋರಿಸುವಂಥ ಫೋಟೋಗಳನ್ನು ಹಾಕಿದ್ದಾರೆ, ಪೇಂಟಿಂಗ್ಸ್ ಥರದ್ದು. ಇನ್ನು ಹಲವಾರು ಬುಕ್ಸ್ಗಳನ್ನು, ಫೋಟೋಗಳನ್ನು ಜೋಡಿಸಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬುಕ್ಸ್ಗಳು ಇಂಗ್ಲೀಷ್ನಲ್ಲೇ ಇದ್ದಿದ್ದು, ಬಿಕಾಸ್ ಇಂಗ್ಲೀಷ್ ಆದರೆ ಎಲ್ಲರಿಗೂ ಅರ್ಥ ಆಗುವಂಥ ಲ್ಯಾಂಗ್ವೇಜು. ಇನ್ನು ಅಲ್ಲಲ್ಲಿ ಕೃಷ್ಣನ ಫೋಟೋಸು, ಒಳಗಡೆ ಟೆಂಪಲಲ್ಲಿ ಈ ರೀತಿ ಎಲ್ಲ ಡೆಕೋರೇಷನನ್ನು ಮಾಡಿದರು. ಬಟ್ ನನಗೆ ಖುಷಿ ಕೊಟ್ಟಂಥ ಒಂದು ವಿಷಯ ಅಂತಂದರೆ ದೇವರನ್ನ ಯಾವ ರೀತಿ ಅಲಂಕಾರ ಮಾಡಿದ್ರು ಅಂದರೆ ನಿಜವಾಗ್ಲೂ ನನಗೆ ಇಂಡಿಯಾದಲ್ಲಿದ್ದೀನೋ ಫಾರಿನಲ್ಲಿದ್ದೀನಾ ಅಂತ ಅನ್ನಿಸ್ಬಿಡ್ತು ಒಂದು ಕ್ಷಣ. ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಬಳಸಿರುವಂಥ ಎಲ್ಲ ಹೂಗಳು ನ್ಯಾಚುರಲ್ ಹೂಗಳೇ. ನಾವು ಏನು ಇಂಡಿಯಾದಲ್ಲಿ ಇಸ್ಕಾನ್ ಟೆಂಪಲ್ಲಿಗೆ ಹೋದಾಗ ರಾಧಾಕೃಷ್ಣನ ನೋಡ್ತೀವೋ ಅದೇ ರೀತಿನಲ್ಲಿದೆ. ಇನ್ನು ಎಲ್ಲ ಕಡೆ ಕೃಷ್ಣಮಯವಾಗೋಗಿದೆ ದೇವಸ್ಥಾನ ಅಂತಲೇ ಹೇಳ್ಬೋದು. ಆಬ್ವಿಯಸ್ಲಿ ಇಸ್ಕಾನ್ ಅಂದರೆ ರಾಧಾಕೃಷ್ಣ ಅವ್ರದ್ದೇ ಟೆಂಪಲ್ಲು. ರಾಧಾಕೃಷ್ಣ ಪ್ರತಿಮೆಯ ಮುಂದೆ ಈ ಗುರುಗಳ ಒಂದು ಪ್ರತಿಮೆಯನ್ನು ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಯಾಕೆಂದರೆ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಅದು. ಇನ್ನು ದೇವಸ್ಥಾನದಲ್ಲಿ ಫ್ಲ್ಯಾಶ್ ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡುವಾಗ ಅಲ್ಲಲ್ಲಿ ಕ್ಲಾರಿಟಿ ಸ್ವಲ್ಪ ಕಡಿಮೆ ಆಗಿದೆ. ತುಂಬ ಇಷ್ಟ ಆಗಿದ್ದು ಅಂದರೆ ಲೈಟಿಂಗ್ಸು ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನೋಡ್ಬೋದು ಅಲ್ಲಿ ಎಲ್ಲ ಫಾರಿನರ್ಸು, ಇಂಡಿಯನ್ಸು ಪ್ರತಿಯೊಬ್ಬರು ಕೂಡ ಇವತ್ತು ದೇವಸ್ಥಾನಕ್ಕೆ ಬರ್ತಾ ಇದ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಒಂದು ಜನ್ಮಾಷ್ಟಮಿಯ ದಿನ ಕೃಷ್ಣನ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ಆ ಕೃಷ್ಣನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಮೊದಲಿಗೆ ಎಡಗಡೆಯಲ್ಲಿ ನೋಡೋದಕ್ಕೆ ಸಿಗೋದು ನಮಗೆ ಕೃಷ್ಣ ಮತ್ತು ಬಲರಾಮ ಅವರ ಒಂದು ವಿಗ್ರಹ. ಇನ್ನು ಮಧ್ಯದಲ್ಲಿ ದೀಪವನ್ನೆಲ್ಲ ಹಚ್ಚಿ ಬುಕ್ಸ್ಗಳನ್ನೆಲ್ಲ ಜೋಡಿಸಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಇನ್ನು ಬಲಗಡೆನಲ್ಲಿ ನಮಗೆ ಬಾಲಗೋಪಾಲ ಅವರು ನೋಡೋದಕ್ಕೆ ಸಿಗುತ್ತೆ. ಇನ್ನು ಮಧ್ಯದಲ್ಲಿ ಮುದ್ದಾದ ಜೋಡಿ ರಾಧಾಕೃಷ್ಣ ಅವರ ಒಂದು ವಿಗ್ರಹವನ್ನು ನೋಡಬಹುದು. ಎಷ್ಟು ಚೆನ್ನಾಗಿತ್ತು ದೇವರು ಅಂತಂದರೆ ನಿಜವಾಗ್ಲೂ ನನಗೆ ಅಲ್ಲಿಂದ ಆಚೆ ಬರಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಎಷ್ಟು ನೋಡಿದ್ರೂ ಇನ್ನೂ ನೋಡಬೇಕು ಅನ್ನೋಷ್ಟು ಚೆನ್ನಾಗಿತ್ತು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ ದೇವರನ್ನು ಕಣ್ ತುಂಬಿಕೊಳ್ಬೇಕು ಅಂತ ಹೇಳಿ ನಾನು ಆದಷ್ಟು ಸಮಯ ಅಲ್ಲೇ ಕಳೆದಿದ್ದು. ಶ್ರೀಕೃಷ್ಣನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಮನಸಾರೆ ಕೇಳ್ಕೊಳ್ತೀನಿ. ಇನ್ನು ದೇವರ ದರ್ಶನವನ್ನು ಮಾಡಿಕೊಂಡು ದೇವಸ್ಥಾನದಿಂದ ಆಚೆ ಬಂದರೆ ಎಷ್ಟು ಚೆನ್ನಾಗಿರೋ ಒಂದು ಸೀನರಿ ಇದೆ ಅಲ್ಲಿ ಅಂದರೆ, ಪುಟ್ಟದಾಗಿರೋ ಒಂದು ಪಾಂಡ್ ಇದೆ, ಅದರ ಸುತ್ತ ಗ್ರೀನರಿಯನ್ನು ಮೇಂಟೈನ್ ಮಾಡಿದ್ದಾರೆ. ಕಾಡಿನ ಮಧ್ಯದಲ್ಲೇ ಈ ಜಾಗವನ್ನು ಹುಡುಕಿದ್ದಾರೆ ಅಂದರೂ ತಪ್ಪಾಗೋದಿಲ್ಲ. ಮರಗಳು ಅಷ್ಟೊಂದು ಚೆನ್ನಾಗಿ ಬೆಳೆದಿದ್ದಾವೆ. ಡು ನಾಟ್ ಥ್ರೋ ಎನಿಥಿಂಗ್ ಇನ್ ಟು ದ ಪಾಂಡ್ ಅಂತ ಅಲ್ಲಿ ಬರೆದಿದ್ದಾರೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ. ಆ ಗಾಳಿ ಬೀಸ್ತಾ ಇದ್ರೆ ನೀರಿನ ಮೇಲೆ ಆ ಮೂಮೆಂಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನು ಆ ಪಾಂಡಲ್ಲಿ ಫಿಶ್ಗಳು ಕೂಡ ಅಷ್ಟೇ, ತುಂಬ ಫಿಶ್ಗಳಿದ್ವು, ಅವು ಕೂಡ ಕಲರ್ಫುಲ್ ಆಗಿದ್ವು. ನನ್ನ ಮಕ್ಕಳನ್ನು ಎಂಟರ್ಟೈನ್ ಮಾಡೋದಕ್ಕೆ ಇದಕ್ಕಿಂತ ಬೇರೆ ಇನ್ಯಾವುದೂ ನಮಗೆ ಇಲ್ಲ ಅಂತ ಅನ್ನಿಸ್ತು. ಯಾಕಂದರೆ ತುಂಬ ಸಮಯ ನಾವಲ್ಲಿ ಕಳೆದ್ವು. ಅವರು ಕೂಡ ಈ ಫಿಶ್ಗಳನ್ನು ನೋಡಿ ತುಂಬ ಎಂಜಾಯ್ ಮಾಡಿದ್ರು. ಅವು ಬೇರೆ ಮೂಮೆಂಟ್ ಮಾಡ್ತಾ ಇದ್ವಲ್ಲ, ಹಾಗಾಗಿ. ಇನ್ನು ಈ ಪಾಂಡಿಂದ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಪುಟ್ಟದಾಗಿರೋ ಒಂದು ಬ್ರಿಡ್ಜ್ ರೀತಿನಲ್ಲಿ ಕಟ್ಕೊಂಡಿದ್ದಾರೆ. ಬ್ರಿಡ್ಜಿನ ಎಡಭಾಗಕ್ಕೆ ಸುಂದರವಾದ ತಾವರೆ ಹೂಗಳು ಅರಳಿದವೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದ್ವು. ಇನ್ನು ಬ್ರಿಡ್ಜಿಂದ ಆ ಕಡೆ ಹೋದರೆ ಜನ್ಮಾಷ್ಟಮಿಯ ಪ್ರಯುಕ್ತ ಉಯ್ಯಾಲೋತ್ಸವವನ್ನು ಮಾಡೋದಕ್ಕೆ, ಕೃಷ್ಣನನ್ನು ಕೂರಿಸಿ ಉಯ್ಯಾಲೆಯನ್ನು ತೂಗೋದಕ್ಕೆ ಏನೇನೆಲ್ಲ ಬೇಕು ಅದೆಲ್ಲದಕ್ಕೂ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು. ಬಟ್ ಇನ್ನೂ ಕೂರಿಸಿರಲಿಲ್ಲ. ಹಾಗೆ ನನಗೆ ಒಂದು ಸ್ಪೆಷಲ್ ಆಗಿ ಕಂಡಿದ್ದು ಅಂದರೆ ಈ ಒಂದು ಕಾಯಿ. ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ, ದಾಳಿಂಬೆ ಹಣ್ಣು ಥರ ಇದೆ, ಬಟ್ ಅದಲ್ಲ ಅಂತ ಮಾತ್ರ ಕನ್ಫರ್ಮು. ಯಾವುದು ಅಂತ ಮಾತ್ರ ಅರ್ಥ ಆಗಲಿಲ್ಲ. ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ಅಲ್ಲಿ ಇರೋರಿಗೆ ಅಂತ ಹೇಳ್ಬಿಟ್ಟು ಮನೆಗಳ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ತುಂಬಾ ಮನೆಗಳನ್ನು ನೋಡಿದ್ವಿ,
ಬಟ್ ಇದು ಅವರಿರೋದಕ್ಕ ಅಥವಾ ಮನೆಗಳಿರೋ ಜಾಗದಲ್ಲೇ ದೇವಸ್ಥಾನವನ್ನು ಮಾಡಿದಾರ ಅನ್ನೋದು ನಮಗೆ ಅರ್ಥ ಆಗಲಿಲ್ಲ. ಇನ್ನು ಈ ವೈಟ್ ಕಲರ್ ಟೆಂಟನ್ನು ನೋಡ್ಬೋದು ನೀವು, ಕೂತ್ಕೊಳ್ಳೋದಕ್ಕೆ ಅಂತಲೇ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಡೆಯೋದಕ್ಕಂತೂ ಆ ಹುಲ್ಲಿನ ಮೇಲೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ, ನನ್ನ ಮಗ ತುಂಬಾ ಓಡಾಡ್ತಾ ಇದ್ದ. ಅವನು ಕೂಡ ಈಗ ನಡೆಯೋದನ್ನು ಕಲ್ತ್ಬಿಟ್ಟಿದ್ದಾನೆ. ಇನ್ನು ಪಲ್ಲಕ್ಕಿ ರೀತಿನಲ್ಲಿ ಏನೇನೋ ತಗೊಂಡು ಹೋಗ್ತಾ ಇದ್ರು ಅಲ್ಲಿ. ಇವತ್ತು ಫಂಕ್ಷನ್ 3 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ನಾವು ಸ್ವಲ್ಪ ಬೇಗನೆ ಬಂದಿದ್ವಿ, ಬಟ್ ಅಲ್ಲಿವರೆಗೂ ನಾವು ಇರೋದಕ್ಕಾಗೋದಿಲ್ಲ ಅಂತ ಹೇಳಿ ಏನೇನು ನೋಡೋದಕ್ಕೆ ಸಿಗುತ್ತೋ ಅಷ್ಟನ್ನು ಮಾತ್ರನೇ ನೋಡಿಕೊಂಡು ಹೊರಡೋದು ಅಂತ ನೋಡ್ತಾ ಇದ್ದೀವಿ. ಇನ್ನು ದೇವಸ್ಥಾನದ ಮೇಲ್ಗಡೆ ಕೂಡ ಒಂದು ಪೋರ್ಷನ್ ಇದೆ. ಮೆಟ್ಲನ್ನು ಹತ್ಕೊಂಡು ಹೋದರೆ ಅಲ್ಲಿರೋರಿಗೆ ಅಂದರೆ ಸ್ಟೇ ಮಾಡೋರಿಗೆ ವಾಶ್ರೂಮ್ಸ್ ಇದೆ. ಇನ್ನು ಊಟ ಮಾಡೋದಕ್ಕೇ ಸೆಪ್ರೇಟ್ ಆದಂಥ ಜಾಗಗಳಿದೆ. ಅಲ್ಲಲ್ಲಿ ಟೇಬಲ್ಸನ್ನು ಅರೇಂಜ್ ಮಾಡಿಕೊಂಡು ತುಂಬ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ. ಇದೆಲ್ಲ ಇವರು ಊಟ ಮಾಡುವಂಥ ಜಾಗ. ಇನ್ನು ವಾತಾವರಣ ಅಂತೂ ಹೇಗಿತ್ತು ಅಂದರೆ, ಇವತ್ತು ಬಿಸಿಲೇ ಇರಲಿಲ್ಲ, ಸ್ವಲ್ಪ ಥಂಡಿ ಇತ್ತು. ಅಲ್ಲಿರೋ ಗಾಳಿ ತಣ್ಣಗೆ ಬೀಸ್ತಾ ಇದ್ದರೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಅನಿಸುತ್ತೆ ಯಾರಿಗಾದ್ರೂ. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೊರಡೋಣ ಅಂತ ಹೇಳಿ ಕೂತಿದ್ದೀವಿ. ನಾವು ಸ್ವಲ್ಪ ಲೇಟಾಗಿ ಹೋಗಿದ್ರೆ 3 ಗಂಟೆ ಮೇಲೆ ಫಂಕ್ಷನ್ ಎಲ್ಲ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡ್ಬೋದಾಗಿತ್ತು. ಬಟ್ ಚಿಕ್ಕ ಮಕ್ಕಳಿರೋದ್ರಿಂದ ಅಷ್ಟೊತ್ತವರೆಗೂ ಇರೋದು ನಮಗೆ ಸರಿ ಹೋಗಲಿಲ್ಲ. ಹಾಗಾಗಿ ದೇವಸ್ಥಾನವನ್ನೇ ಒಂದು ರೌಂಡ್ ಹಾಕೊಂಡ್ಬಿಟ್ಟು ಏನೇನಿದೆ ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ವಾಟರ್ ಫೌಂಟೇನ್ ಎಲ್ಲ ಇಟ್ಕೊಂಡಿದ್ದಾರೆ. ಕೂತ್ಕೊಂಡು ಮಾತಾಡೋದಕ್ಕೆ ಚೇರ್ಸು, ಟೇಬಲ್ಸು ಪ್ರತಿಯೊಂದನ್ನು ಅರೇಂಜ್ ಮಾಡಿದ್ದಾರೆ. ಯಾರು ಎಲ್ಲಿ ಬೇಕಾದರೂ ಕೂತ್ಕೊಳ್ಬೋದು. ಫಂಕ್ಷನ್ನಿಗೆ ಏನೇನು ಬೇಕೋ ಆ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ನಾನು ಒಳಗಡೆ ಹೋಗಬೇಕಾದ್ರೆ ಗಮನಿಸಲಿಲ್ಲ. ಹೊರಗಡೆ ಹೋಗಬೇಕಾದ್ರೆ ನನ್ನ ಹಸ್ಬೆಂಡ್ ಹೇಳಿದ್ರು, ಅಲ್ಲಿ ನೋಡು ಚೆಂಡು ಹೂವು ಕಾಣಿಸ್ತಾ ಇದೆ ಅಂತ. ಈ ಹೂವನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು, ನಮ್ಮದು ಅಂತ ಹೇಳಿ. ಸೊ ಇವಾಗ ದರ್ಶನವನ್ನು ಮುಗಿಸ್ಕೊಂಡು ಬಂದ ದಾರಿನಲ್ಲೇ ವಾಪಸ್ ಹೋಗಬೇಕು. ಒಂದು ಬೇಜಾರಿನ ವಿಷಯ ಏನಪ್ಪ ಅಂದರೆ, ಇಲ್ಲೆಲ್ಲೂ ಬಸ್ ಸ್ಟಾಪ್ ಇಲ್ಲ. ಫಸ್ಟೇ ಹೇಳ್ದಂಗೆ 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಇವರಿಬ್ರು ಸ್ಟಾಲರಲ್ಲಿ ಕೂರಿಸ್ಕೊಂಡು 1 ಕಿಲೋಮೀಟರ್ ತಳ್ಕೊಂಡು ನಡ್ಕೊಂಡು ಹೋಗೋದೇ ಸಮಸ್ಯೆ ಆಗಿದ್ದು. ಅಲ್ಲಿ ಯಾರನ್ನಾದರೂ ಕೇಳೋಣ ಅಂದರೆ ಜಾಗ ಹೊಸದು, ಕಾಡಿನ ದಾರಿ ಬೇರೆ, ಯಾವ ಕಡೆ ಹೋಗಬೇಕು ಏನೂ ಗೊತ್ತಾಗ್ತಾ ಇರಲಿಲ್ಲ. ಗೂಗಲ್ ಮ್ಯಾಪ್ ಒಂದೇ ನಮ್ಮ ಸಹಾಯಕ್ಕೆ ಬಂದಿದ್ದು. ಅದು ಯಾವ ಕಡೆ ತೋರಿಸ್ತಾ ಇತ್ತೋ ಆ ಕಡೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಲ್ಲಿ ಕುದುರೆಗಳು ಕಾಣಿಸ್ತಾ ಇತ್ತು. ನಾನು ಅಂದ್ಕೊಳ್ತಾ ಇದ್ದೆ, ಈ ಬಂದಾಗಿಂದ ಎಲ್ಲೂ ನೋಡಿಲ್ಲ, ಈ ಒಂದು ಜಾಗದಲ್ಲಿ ಮಾತ್ರನೇ ಇಷ್ಟು ಕುದುರೆಗಳು ಏನಕ್ಕೆ ಕಾಣಿಸ್ತಾ ಇದ್ದಾವೆ ಅಂತ. ಬಲಗಡೆನಲ್ಲಿ ಕಾಡು ನೋಡಿದೆ, ಎಡಗಡೆನಲ್ಲಿ ನೀರು ನೋಡಿದೆ, ಮಧ್ಯದಲ್ಲಿ ರೋಡ್ ನೋಡಿದೆ. ಒಟ್ಟಿನಲ್ಲಿ ದಾರಿ ಸವಿಯೋವರೆಗೂ ಆ ಕಡೆ ಈ ಕಡೆ ನೋಡಿಕೊಂಡು ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಅಂತೂ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ರು ಅಂದರೆ, ಅವ್ರು ನಡೀತಾ ಇದ್ದರೆ ನಾನು ಓಡ್ತಾ ಇದ್ದೆ. ಬಟ್ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಸೀನರಿಗಳು. ನಾನು ಆಗಲೇ ಹೇಳಿದ್ನಲ್ಲ, ಕುದುರೆ ಇಲ್ಲಿ ಯಾಕಿದ್ದಾವೆ ಅಂದರೆ ಇಲ್ಲಿ ಹಾರ್ಸ್ ರೈಡಿಂಗನ್ನು ಹೇಳ್ಕೊಡ್ತಾರೆ. ಹಾಗಾಗಿ ಜಾಗವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಜಾಗ ಅಂತೂ ಒಳ್ಳೆ ಪೇಂಟಿಂಗ್ ಇದ್ದಾಗಿದೆ. ಫೈನಲಿ ಇವಾಗ ಬಸ್ ಸ್ಟಾಪಿಗೆ ಬಂದು ನಿಂತಿದ್ದೀವಿ. ಇಲ್ಲಿ ಬಸ್ ಸ್ಟಾಪ್ ಎಲ್ಲಿದೆಯಪ್ಪ ಅಂತ ಹುಡ್ಕೋಕೆ ಹೋಗ್ಬೇಡಿ. ಅಲ್ಲೊಂದು ಕಂಬ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಅಷ್ಟೇ, ಇಂಥ ಬಸ್ ಬರುತ್ತೆ ಅಂತ. ನಾನು ಬರೀ ಕಾರ್ಗಳೇ ಓಡಾಡ್ತಾ ಇರೋ ಈ ರೋಡಲ್ಲಿ ಬಸ್ಗಳು ಬರ್ತಾವ ಅಂತ ಡೌಟಲ್ಲಿ ನೋಡ್ತಾ ಇದ್ದೀನಿ. ಅಲ್ಲಿ ನೋಡ್ಬೋದು ನಿಮಗೆ ಜನಗಳು ಸಹ ಕಾಣಿಸ್ತಾ ಇಲ್ಲ. ಗಾಳಿ ಯಾವ ರೀತಿ ಬೀಸ್ತಾ ಇತ್ತು ಅಂದರೆ ನಾವೇ ಹಾರ್ಕೊಂಡು ಹೋಗೋ ರೀತಿನಲ್ಲಿ ಬೀಸ್ತಾ ಇತ್ತು. ನಿಜವಾಗ್ಲೂ ಚಳಿ ಆಗೋಕೆ ಸ್ಟಾರ್ಟ್ ಆಯ್ತು ಅಂದರೆ ತುಂಬಾ ಚಳಿ ಆಗ್ತಾ ಇತ್ತು. ಇನ್ನು ಬಸ್ಗಳೇ ಓಡಾಡ್ತಿರೋ ರೋಡಲ್ಲಿ ಇಷ್ಟೊಂದು ಕಾರ್ಗಳು ಯಾಕಪ್ಪ ನಿಂತ್ಕೊಂಡಿದ್ದಾವೆ ಅಂತ ನೋಡಿದ್ರೆ ಅಲ್ಲಿ ಗಾಲ್ಫ್ ಕ್ಲಬ್ ಇದೆ. ಗಾಲ್ಫ್ ಆಡೋರೆಲ್ಲ ಬಂದು ಅಲ್ಲಿ ಗಾಲ್ಫನ್ನು ಆಡ್ಬೋದು. ಹಾಗಾಗಿ ತುಂಬ ಜನ ಕಾರ್ಗಳಲ್ಲಿ ಬಂದು ಇಲ್ಲಿ ಗಾಲ್ಫನ್ನು ಆಡ್ತಾ ಇದ್ದಾರೆ. ತುಂಬ ದೊಡ್ಡದಾಗಿರೋ ಗಾಲ್ಫ್ ಕೋರ್ಟ್ ಇದೆ ಅಲ್ಲಿ. ನನ್ನ ಮಗನಿಗೆ ಟೋಪಿ ಹಾಕಿ ಕೂರಿಸ್ಬಿಟ್ಟಿದ್ದೀನಿ. ಚಳಿ ತಡ್ಕೊಂಡಲೇ ನಡುಗ್ತಾ ಇದ್ದ, ಫುಲ್ಲು ಬಿಸ್ಕೆಟ್ ತಿಂತಾ ಇದ್ದಾನೆ. ಇನ್ನು ನನ್ನ ಮಗಳನ್ನಂತೂ ನನ್ನ ಹಸ್ಬೆಂಡು ಸ್ಟಾಲರ್ ಒಳಗಡೆ ಕೂರಿಸಿ ಬ್ಯಾಗಿಂದ ಪೂರ್ತಿ ಮುಚ್ಚಾಕ್ಬಿಟ್ಟಿದ್ದಾರೆ, ಅಷ್ಟು ಚಳಿ ಇತ್ತು. ಬಸ್ಸಿಗೋಸ್ಕರ ಕಾಯ್ತಾ ಕೂತ್ಕೊಂಡಿದ್ವಿ. ಇನ್ನೂ ಅರ್ಧ ಗಂಟೆ ಇತ್ತು ಬಸ್ ಬರೋದಕ್ಕೆ. ಹಾಗಾಗಿ ಹೋಗೋ ಬರೋ ಕಾರ್ಗಳನ್ನು, ಗಾಡಿಗಳನ್ನು ಯಾವ್ಯಾವ ರೀತಿನಲ್ಲಿದ್ದಾವೆ, ಎಷ್ಟು ಹೋಗ್ತವೆ ಅಂತ ಹೇಳಿ ನೋಡ್ತಾ ಕೂರೋದೊಂದೇ ಲಾಸ್ಟ್ ಆಪ್ಷನ್ ಆಗಿತ್ತು. ಹಾಗೂ ಹೀಗೋ ಮಾಡಿ ಅರ್ಧ ಗಂಟೆ ಟೈಮನ್ನು ಕಳೆದ್ವಿ. ಫೈನಲಿ ನಮ್ಮ ಬಸ್ಸು ಬಂತು. ಈಗ ಮನೆಗೆ ಹೋಗಿ ತಲುಪಿದ್ರೆ ಸಾಕು ಅನ್ನೋ ಸ್ಟೇಜಲ್ಲಿ ಇದ್ದೀವಿ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಟೈಮ್ ನೋಡಿದ್ರೆ 3:15 ಆಗಿದೆ. ಹೊಟ್ಟೆ ಅಂತೂ ಫುಲ್ ಹಸ್ತೋಗ್ಬಿಟ್ಟಿದೆ. ಆ್ಯಕ್ಚುಲಿ ಬೆಳಗ್ಗೆ ಚಿತ್ರಾನ್ನ ತಿಂದ್ಬಿಟ್ಟು ಬೇಗನೆ ಹೋಗಿ ಬರೋದಲ್ವಾ, ಇಲ್ಲೇ ಹತ್ತಿರ ಅಂದ್ಕೊಂಡು ಹೋಗಿದ್ದು.
ಅಷ್ಟು ದೂರ ನಡಿಬೇಕಾಗತ್ತೆ ಮತ್ತು ಬಸ್ಸಿಗೆ ಕಾಯಬೇಕಾಗತ್ತೆ ಅಂತ ಏನು ಗೊತ್ತಿರಲಿಲ್ಲ. ಈಗ ಬಂದು ಏನಿದೆಯೋ ಅದನ್ನು ತಿನ್ನಬೇಕು, ಇಲ್ಲ ಅಂದರೆ ಮತ್ತೆ ಅಡುಗೆ ಮಾಡ್ಕೋಬೇಕು ನಿಧಾನಕ್ಕೆ. ಸೊ ಹೋಗಿದ್ದ ಜಾಗ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಪ್ರಶಾಂತವಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.